ಏನಮ್ಮ ಜನನಿ, ಹೆಂಗಿದೆಯಮ್ಮ ನಮ್ಮನೆ? ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಬಾ. ಇದು ಈ ಹಳೇ ಶೈಲಿ ಮನೆಗಳಿರುತ್ತಲ್ಲ, ಅದೇ ಥರ ಇರಬೇಕು ಅಂತ ಕಟ್ಸಿರೋ ಮನೆ ಇದು. ಈಗ ಇನ್ನೊಂದು ಮನೆ ಕಟ್ಟಿಸ್ತಾ ಇದ್ದೀವಿ ಇಲ್ಲಿ ಹೈವೇ ಪಕ್ಕದಲ್ಲೇ. ಸಾಧ್ಯ ಆದರೆ ಮುಂದಿನ ತಿಂಗಳು ಗೃಹ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಎಲ್ಲರೂ ಅಲ್ಲಿ ಹೋಗೋಣ. ನಿಮ್ಮ ತಾತಂದೊಂದು ಇದೇ ಥರ ಮನೆ ಇದೆಯಲ್ಲ, ಹೋಗಿದ್ದೆ ನೀನು ಅಲ್ಲಿಗೆ? ಇಲ್ಲ ಬಾವ, ಹೋಗಿಲ್ಲ. ಹೋಗೋಕೆ ಹೆಂಗೆ ಸಾಧ್ಯ? ಪಾಪ ಅಪ್ಪ ಅಮ್ಮಂದು ಲವ್ ಮ್ಯಾರೇಜು, ಓಡಿಸ್ಕೊಂಡೋಗಿ ಮದುವೆ ಆಗಿರೋದು. ನಿನಗೆ ಹೋಗೋಕೆ ಮನಸ್ಸಿದ್ರು ನಿನ್ನ ಅಜ್ಜ ಅಜ್ಜಿ ನಿನ್ನ ಸೇರಿಸ್ಕೋಬೇಕಲ್ಲ ಪಾಪ. ಹಾ, ಆ ಬೇಜಾರಂತೂ ಇದೆ. ಆದ್ರೆ ಈಗ ನೀವೆಲ್ಲ ಸಿಕ್ಕಿದ್ದೀರಲ್ಲ. ಅಯ್ಯೋ, ನೀವೆಲ್ಲ ಯಾಕೆ ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಅಕ್ಕ ಬನ್ನಿ. ನನಗಂತೂ ಮದ್ವೆ ಮನೇಲಿ ಓಡಾಡಿ ಓಡಾಡಿ ತುಂಬಾ ಸುಸ್ತಾಗಿತ್ತು. ನನ್ ಸೊಂಟ ಎಲ್ಲ ನೋವುತ್ತಿದೆ ಗೊತ್ತಾ? ಸದ್ಯ ಅತ್ತೆ. ಏನಮ್ಮ ನಂದಿನಿ, ಹೇಳಿ ಅತ್ತೆ. ನಿನ್ ಗಂಡ ಅಡುಗೆ ಮಾಡ್ತಾನ? ಹೋಗು, ರಾತ್ರಿಗೆ ಏನ್ ಬೇಕು ಅಂತ ನೋಡೋಗು. ಒಂದ್ ನಿಮಿಷ. ಇವತ್ತು ಹೇಗೋ ಎಲ್ಲರೂ ಸುಸ್ತಾಗಿದ್ದೀವಿ. ಇವತ್ತು ಇರೋದ್ರಲ್ಲೇ ಸುಧಾರಿಸ್ಕೊಳ್ಳೋಣ ಅಲ್ವಾ? ಇಲ್ಲಮ್ಮ, ನಮ್ಮ ದೊಡ್ಡವನಿಗೆ ಎಲ್ಲ ಕರೆಕ್ಟಾಗಿ ಆಗಬೇಕು, ಟೈಮಿಗೆ ಸರಿಯಾಗಿ ಆಗಬೇಕು. ಹಾ, ಹೌದು ಜನನಿ. ಬಾವಂಗೆ ಟೈಮ್ ಟೇಬಲ್ ತಪ್ಪಿಸೋ ಹಾಗೆ ಇಲ್ಲ. ನಿಮ್ಮನ್ನೆಲ್ಲ ಭಾವಂಗಿಂತ ಚೆನ್ನಾಗಿ ಯಾರಿಗ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ? ನಿಮಗೆ ಸುಸ್ತಾಗಿದೆ ಅಂತ ಭಾವಂಗೂ ಗೊತ್ತು. ಮತ್ತ್ಯಾಕಷ್ಟು ಟೆನ್ಷನ್ ಮಾಡ್ಕೋಬೇಕು ಅಲ್ವಾ ಭಾವ? ಜನನಿ ಹೇಳೋದು ಸರಿಯಾಗಿದೆ. ನಮ್ಗೆ ಯಾರಿಗೂ ಹಸಿವಿಲ್ಲ. ಹೌದಲ್ಲ, ಹೋಗೋಣ. ಅಂದರೆ ಮಧ್ಯಾಹ್ನ ಅಲ್ಲಿ ಗಡದ್ದಾಗಿ ತಿಂದಿದ್ದೀವಲ್ಲ, ಅದು ಇನ್ನು ತೇಗು ಬರ್ತಾ ಇದೆ, ಇನ್ನು ಸರಿಯಾಗಿ ಕರಗಿಲ್ಲ. ಹೋಗ್ರಮ್ಮ, ನೀವು ರೆಸ್ಟ್ ಮಾಡಿ ಹೋಗಿ. ನಮ್ಗೆ ಯಾರಿಗೂ ಏನು ಬೇಡ. ಬಾವಾ, ನಮ್ಮಪ್ಪ ಒಂದು ಮಾತು ಹೇಳ್ತಿದ್ರು, ಮನೆಯಲ್ಲಿ ಹೆಣ್ಮಕ್ಳು ನೆಮ್ಮದಿಯಾಗಿರೋದೇ ಆ ಮನೆ ಸಂಪತ್ತು ಅಂತ. ಅದಕ್ಕೆ ನೀವೇ ಎಕ್ಸಾಂಪಲ್ ಅನ್ನೋ ಥರ ಇದ್ದೀರಾ ಬಾವ. ಶಕ್ತಿ, ಜನನಿನ ಮೇಲೆ ಕರ್ಕೊಂಡೋಗು. ದೊಡ್ಡಜ್ಜಿ ಆಶೀರ್ವತ್ತು. ಸರಿ ಅಣ್ಣ. ಬಾವನೇ ರೆಸ್ಟ್ ಮಾಡಿ ಅಂತ ಹೇಳಾಯ್ತಲ್ಲ, ಮಧ್ಯ ಮಂದಿ ಏನಂತೆ ಸುಮ್ಮನೆ ಗುರಾಯಿಸ್ತಿದ್ದಾರೆ. ನಾನಂತೂ ಮೇಲೋಗಿ ಕೂತ್ಕೊಂಡು ಮಲ್ಕೊಂಡು ಬಿಡ್ತೀನಿ.
ದೊಡ್ಡಜ್ಜಿ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. ಇದೇನ್ ಕನ್ಸ ನನ್ಸ? ದೊಡ್ಡಜ್ಜಿ ಜನನೇ ತಲೆ ಸೋರ್ತಿದಾರ. ನೋ ಆಡಿಯೋ, ಓನ್ಲಿ ಮೋಷನ್ ಅನ್ಕೊಂಡಿದ್ದೆ.